ನಾಗಮಂಗಲ ಟೌನ್ ಅಲ್ಲಿ, ತಾಲೂಕಿನ ಟೌನ್ ಅಲ್ಲಿ ಒಂದು ರೀತಿ ಭಯೋತ್ಪಾದನೆ ನಡೆದರೂ ಈ ರೀತಿ ನಡೆಯಲ್ಲ. ಪೊಲೀಸರ ಮುಂದೆನೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿ ಒಂದು ರೀತಿ ಅಟ್ಟಹಾಸವಾಗಿರ್ತಕ್ಕಂಥ ಮತ ಅಂಧ ಮುಸ್ಲಿಂ ಜನಾಂಗದವ್ರನ್ನ ಕಾನೂನನ್ನ ಕೈಗೆ ತೆಗೆದುಕೊಂಡು ಪ್ರತಿ ವರ್ಷನೂ ಕೂಡ ಇದೇ ರಸ್ತೆಯಲ್ಲಿ ಗಣಪತಿ ಕಳೆದ ಬಾರಿ ಇಲ್ಲಿ ಮೆರವಣಿಗೆ ಹೋದಾಗ ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ಹೋರಾಟ ನಡೆದಿರೋದು. ಅಷ್ಟು ಪರಿಜ್ಞಾನ ಪೊಲೀಸರಿಗೆ, ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ, ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ. ಈ ಭಯೋತ್ಪಾದಕರಿಗೆ, ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನ ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪೆಟ್ರೋಲ್ ಬಾಂಬ್ ಎಲ್ಲ ಯೂಸ್ ಮಾಡಿ ಇವತ್ತು ಅಂಗಡಿ ಸುಮಾರು 2 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ. ಬಟ್ಟೆ ಅಂಗಡಿಯಲ್ಲಿ ಇವತ್ತು 8 ಮೋಟರ್ ಬೈಕ್ಗಳನ್ನು ತೆಗೆದುಕೊಂಡು ಹೋಗಿ ರೋಡಲ್ಲಿ ಹಾಕಿ ಸುಟ್ಟಾಕಿದ್ದಾರೆ. ಮತ್ತೆ ಒಂದು ಟೀ ಸ್ಟಾಲ್ ಅನ್ನು ಕೂಡ ಎಲ್ಲ ಕಡೆ ಬೋರ್ವೆಲ್ ಎಲ್ಲ ಸುಟ್ಟಾಕಿರುವಂಥದ್ದು ಕಾಣ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು, ನಾನು ಕೇಳಿದೆ ಪೊಲೀಸ್ ಅಧಿಕಾರಿಗಳು, ಅವ್ರ ಮುಂದೆನೇ ನಡೆದಿದೆ ಇಷ್ಟೆಲ್ಲ ಘಟನೆ. ಏನ್ ಕತೆ ಕಾಯ್ತಾ ಇದ್ರೆ ಇವೆಲ್ಲ? ಏನ್ ಕಾಂಗ್ರೆಸ್ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ತೊಂದರೆ ಕೊಡಬೇಕು, ಹಿಂದೂಗಳ ಮೇಲೆ ಹಲ್ಲೆ ಮಾಡಬೇಕು ಅಂತಾನ? ಏನು ಇದು? ಒಂದು ರೀತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ದಾಖಲೆ ಇಲ್ಲ. ಇದೊಂದೇ ಕಡೆ ಅಲ್ಲ, ಗಣೇಶನ್ ಚತುರ್ಥಿ ಎಲ್ಲೆಲ್ಲಿ ನಡೀತಾ ಇದೋ ಹಲವಾರು ಕಡೆ ಕರ್ನಾಟಕದಲ್ಲಿ ಗಲಾಟೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೇನು ಮಾಡಲ್ಲ, ನಾವೇನೇ ಮಾಡಿದ್ರು ನಮ್ಗೇನು ಸರ್ಕಾರ ಸಪೋರ್ಟ್ ಮಾಡ್ತೈತೆ ಅಂತ ಅವ್ರಿಗೆ ತಲೆಯಲ್ಲಿ ಹೋಗಿರ್ಬೇಕು. ಅದರಿಂದ ಈ ತರದ ಘಟನೆಗಳನ್ನು ಆಗಿದೆ. ನಾವು ಕೂಡ, ನಾನು, ವಿಜಯೇಂದ್ರ ಅವರು, ಸಿ.ಟಿ. ರವಿ, ನಮ್ಮ ಸುನೀಲ್ ಅವರು, ನಮ್ಮ ಅಶ್ವಥ್ ನಾರಾಯಣ ಅವರು ಇಲ್ಲಿದ್ದಾರೆ, ನಮ್ಮ ಜೆಡಿಎಸ್ನ ಸುರೇಶ್ ಗೌಡರು, ನಮ್ಮ ಮುನ್ಸ್ವಾಮಿ ಅವರು, ನಾವೆಲ್ಲ ಕೂಡ ಇಡೀ ಜಿಲ್ಲಾಧ್ಯಕ್ಷರು ನಮ್ಮ ಇಲ್ಲಿ ಇಂದ್ರೇಶ್ ಅವರು, ನಾವೆಲ್ಲ ಇಷ್ಟು ಜನ ಒಟ್ಟಿಗೆ ಬಂದಿರೋದು ಏನು ಕಾರಣ ಅಂತ ಹೇಳಿದ್ರೆ ಈ ತರದ ಘಟನೆಗಳು ಪದೇ ಪದೇ ಕರ್ನಾಟಕದಲ್ಲಿ ಆಗ್ತಾ ಇದೆ. ಮಚ್ಚುಗಳು ಲಾಂಗ್ ತೆಗೆದುಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು, ಏನು ಮಾಡಲಿಲ್ಲ. ಕೋಲಾರದಲ್ಲಿ ದೊಡ್ಡ ಕಟೌಟ್ ಮಚ್ಚು ಲಾಂಗ್ ಹಲವಾರು, ಅದು 250 ಕೆಜಿದು, ಸರ್ಕಾರ ಏನು ಮಾಡಿಲ್ಲ. ಅವ್ರಿಗೆಲ್ಲೋ ಅನ್ಸ್ಬಿಟ್ಟಿದೆ. ಈ ಬಾಂಗ್ಲಾದೇಶದ ಒಬ್ಬ MLC ಹೇಳಿದ್ದಾನೆ, ಬಾಂಗ್ಲಾದೇಶ ಆದಂಗೆ ಇಂಡಿಯಾ ಕರ್ನಾಟಕದಲ್ಲೂ ನಾವು ಗಲಾಟೆ ಮಾಡಿಸ್ತೀರಿ ಅಂತ. ಅಂದ್ರೆ ಇದು ಅರ್ಥ ಆಯ್ತಲ್ಲ ಈಗ. ಇದೆಲ್ಲ ಕಾಂಗ್ರೆಸ್ಸಿನ ಪ್ರಚೋದನೆ ಇಲ್ಲದೆ ಇಷ್ಟೆಲ್ಲ ಘಟನೆಗಳು ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿ ಮೊನ್ನೆನೂ ಕೂಡ ಇಲ್ಲಿ ಮಂಡ್ಯದಲ್ಲಿ ಹನುಮ ಧ್ವಜದ ಹೋರಾಟ ಕೂಡ ಆಯ್ತು. ಹನುಮ ಧ್ವಜನ ಇಳಿಸಿದ್ರು ಏಕಾಏಕಿ ಕೆರಗೋಡಲ್ಲಿ. ಇದೇ ನಾಗಮಂಗಲ ತಾಲೂಕು, ಅದು ನಾಗಮಂಗಲ ತಾಲೂಕು, ಮಂಡ್ಯ ತಾಲೂಕು. ಹನುಮ ಧ್ವಜವನ್ನ ಇಳಿಸಿದ್ರು. ಅವಾಗ ಪೂರ್ತಿ ಕಾಂಗ್ರೆಸ್ ಅವರು ಹನುಮ ಧ್ವಜ ಇಳಿಸುವಂತದ್ರಲ್ಲಿ ಭಾಗಿಯಾಗಿದ್ರು. ಈಗ ಗಣೇಶನ್ ಆಮೇಲೆ ಹನುಮನಾಗೋಯ್ತು. ಈಗ ಹನುಮನ್ನ ವಿಲನ್ ಮಾಡಿಬಿಟ್ರು ಕಾಂಗ್ರೆಸ್ ಅವರು. ಈಗ ಗಣೇಶನ ಮೆರವಣಿಗೆ ಬಂದ್ರೆ ಗಣೇಶನ್ ಕಂಡ್ರು ಆಗಲ್ಲ. ಇವರು ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಬೊಟ್ಟು ಕಾಣಲ್ಲ. ಈಗೇನೋ ಕೇಸ್ ಬಿದ್ದಿದೆ ಅಂತ ಬೊಟ್ಟಿಟ್ಕೊಂಡವ್ರು ಎಲ್ಲರ ಮೇಲೆ. ಕೇಸರಿ ಕಂಡ್ರೆ ಆಗಲ್ಲ. ಈಗ ಗಣಪತಿನ ಮೇಲೂ ಕೂಡ ಇವರ ಒಕ್ಕರ ದೃಷ್ಟಿ ಬಿದ್ದಿದೆ. ಈ ಸರ್ಕಾರ ಸರ್ವನಾಶ ಆಗೋಗ್ತದೆ. ಇದೇ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ, ಇದೇ ರೀತಿ ದೌರ್ಜನ್ಯ, ಅಂಗಡಿಗಳನ್ನ ಸುಡುವಂಥದ್ದು, ಮೋಟರ್ ಬೈಕ್ ಸುಡುವಂಥದ್ದು, ಇವೆಲ್ಲ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಈ ರಾಜ್ಯದಲ್ಲಿ ಠೇವಣಿನೂ ಬರಲ್ಲ. ಇದೇ ರೀತಿ ಓಲೈಕೆ, ಮುಸ್ಲಿಂ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಮಾಡಿದ್ರೆ ಮುಂದೆ ಇದಕ್ಕೆ ದೊಡ್ಡ ಬೆಲೆಯನ್ನ ತೆರಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ. ಕೂಡಲೇ ಅಧಿಕಾರಿಗಳು ಏನೇನು ಲಾಸ್ ಆಗಿದೆ ಅಷ್ಟನ್ನು ಕೂಡ ಅವರಿಗೆ ಕಟ್ಕೊಡ್ಬೇಕು. ಇಲ್ಲಾಂದ್ರೆ ನಮ್ಮ ಹೋರಾಟ ನಾವು ಮಾಡ್ತೀರಿ, ಹೋರಾಟ ಮಾಡೇ ಮಾಡ್ತೀರಿ. ಅವರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಹೋರಾಟವನ್ನು. ಏನು ಆಗಿಲ್ಲ ಅನ್ನೋಂಥದ್ದನ್ನ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ಸರ್ ನಾಗಮಂಗಲದಲ್ಲಿ? ಇಲ್ಲ, ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ ಅದೊಂದು ಸಣ್ಣ ಘಟನೆ ಅಲ್ಲ. ಅದೇ ಇದಾಕಿದಾರಲ್ಲ, ಪೆಟ್ರೋಲ್ ಬಾಂಬ್ ಹಾಕಿದಾರಲ್ಲ, ಅದು ಸಣ್ಣ ಘಟನೆ. ಅವ್ರಿಗೆ ದೊಡ್ಡ ಘಟನೆ ಅಂದ್ರೆ ಮಿಸೈಲ್ ಬಂದು ಬೀಳ್ಬೇಕಾಯ್ತು. ಮಿಸೈಲು ರಾಕೆಟ್ ಬಂದಿದ್ರೆ ಅದು ದೊಡ್ಡ ಘಟನೆ. ಬಾಂಬ್ಗಳು ಹಾಕಿದ್ರೆ ಅವ್ರಿಗೆ ಸಣ್ಣ ಘಟನೆ. ಯಾಕಂದ್ರೆ ಇದನ್ನ ಹೇಳಿದಾರಲ್ಲ, ಬಾಂಗ್ಲಾದೇಶ ಮಾಡ್ತೀರಿ ಅಂತ. ಅದರಿಂದ ಈ ಆಡಳಿತ ನಡೆಸುವಂತವರು ಪೂರ್ತಿ ಅವ್ರ ಪರವಾಗಿ ಅಲ್ಲ ಸರ್. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಬಿಜೆಪಿ ರಾಜಕಾರಣ ಮಾಡಬಾರ್ದು ಅಂತ. ಪೂರ್ಯೋಜಿತ ಮಾತು. ಯಾಕಂದ್ರೆ ಹೋದ ವರ್ಷನೂ ಮಾಡಿದಾರಲ್ಲ, ಸೇಮ್ ಹೋದ ವರ್ಷನೂ ಮಾಡಿದ್ದಾರೆ. ರೋಲಿಂಗ್ ಶೀಟರ್ ಓಪನ್ ಮಾಡಿ ಮೀಟಿ
ಗಡಾರಿ ತಗೊಂಡು ಮೀಟಿ ಒಳಗಡೆ ಬಾಂಬ್ಗಳು ಹಾಕಿದಾರಲ್ಲ, ಇದು ಎಲ್ಲ ಪ್ಲಾನ್ ಮಾಡ್ಕೊಂಡೆ ಮಸೀದಿಯಿಂದ ಬಂದು ಪ್ಲಾನ್ ಮಾಡ್ಕೊಂಡು ಹಲ್ಲೆ ಮಾಡಿದ್ದಾರೆ. ಘಟನೆ ನಡೆದಿ ದಲಿತರನ್ನೂ ಬಿಟ್ಟಿಲ್ಲ, ಹಿಂದುಳಿದವ್ರನ್ನೂ ಬಿಟ್ಟಿಲ್ಲ, ಒಕ್ಕಲಿಗರನ್ನೂ ಬಿಟ್ಟಿಲ್ಲ. ಮುಂಚೆ ನೋಡಿದ್ರೆ ಹಿಂದೂಗಳಿಗೆ ಮನೆಗಳನ್ನ ನುಗ್ಗಿದ್ದಾರೆ, ದಲಿತರು ಅಂಗಡಿಗಳಿಗೂ ನುಗ್ಗಿದ್ದಾರೆ ಎಲ್ಲ ಕಡೆ. ಸರಿಗ ಘಟನೆ ನಡೆದ ಸ್ವಲ್ಪ ಸಮಯದಲ್ಲಿ ನೂರಾರು ಜನರು ಸೇರ್ತಾರೆ, ತಲವಾರುಗಳು ಬರ್ತವೆ, ಸಾಕಷ್ಟು ಕಲ್ಲುಗಳು ಬರ್ತವೆ. ಪೂರ್ವ ನಿಯೋಜಿತ ಅನ್ಸುತ್ತಾ ಅಥವಾ ಹೇಗೆ ಬಗ್ಗೆ? ಅವರು ಕಳೆದ ಬಾರಿನೂ ಗಲಾಟೆ ಮಾಡಿದ್ದಾರೆ, ಈ ಬಾರಿನೂ ಈ ಮೆರವಣಿಗೆ ಬರುತ್ತೆ ಅಂತ ಅವ್ರಿಗೆ 100% ಗೊತ್ತಿದೆ. ಆ ಮೆರವಣಿಗೆ ಬಂದಾಗ ನಾವು ತಲವಾರು ಎಲ್ಲ ತಗೊಂಡೋಗಿ ಬೆದರಿಕೆ ಹಾಕಬೇಕು ಅನ್ನೋದು, ಬಾಂಬ್ಗಳು ಹಾಕಿ ಇನ್ನು ಮುಂದೆ ಯಾರು ಇಲ್ಲಿ ಈ ಮಂಡ್ಯದಲ್ಲೇ ಯಾರು ಗಣಪತಿ ಹಬ್ಬ ಮಾಡಬಾರದು, ಆ ರೀತಿ ಒಂದು ಮೆಸೇಜ್ ಕೊಡಬೇಕು ಅಂತ ಒಂದು ನಿಯೋಜನೆ, ಪೂರ್ವ ನಿಯೋಜನೆ, ತಾವು ಹೇಳ್ದಂಗೆ ಪೂರ್ವ ನಿಯೋಜನೆ ಮಾಡಿ ಇನ್ಯಾರೂ ಮಂಡ್ಯದಲ್ಲಿ ಗಣಪತಿನೇ ಇಡಬಾರದು, ಹಿಂದೂಗಳು ಯಾರು ಇಲ್ಲಿ ಬದುಕಬಾರದು, ಆ ರೀತಿಯಾದಂತಹ ಒಂದು ಕುತಂತ್ರವನ್ನ ಮಾಡಿ ಪೂರ್ವ ನಿಯೋಜಿತವಾಗಿ ಈ ಕೃತ್ಯವನ್ನ ಮಾಡಿದರೆ ಇದನ್ನ ಖಂಡಿಸ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಸನ್ನಿವೇಶಗಳನ್ನ ಈಗ ಅರೆಸ್ಟ್ ಮಾಡಿದಾರಲ್ಲ, ಹಲ್ಲೆ ಮಾಡಿರೋದು ಮುಸ್ಲಿಂ ಟೆರರಿಸ್ಟ್ಗಳು, ರೌಡಿಗಳು, ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು, ಹಿಂದೂಗಳನ್ನ ಅರೆಸ್ಟ್ ಮಾಡಬೇಕು. ಸಣ್ಣ ಘಟನೆ ಇದ್ರ ಬಿಜೆಪಿಯವರು ಯಾಕೆ ಕೊಡ್ತೀರಾ? ಬಿಜೆಪಿಯವರಿಗೆ ಸ್ಕೋಪ್ ಯಾಕೆ ಕೊಡ್ತೀರಾ? ನೀವು ಬಂದು ಕಾನೂನು ರೀತಿ ಕ್ರಮ ತೆಗೆದುಕೊಂಡಿದ್ರೆ ನಾವು ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಜನಗಳಿಗೆ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ ರೀ, ಹಿಂದೂಗಳಿಗೆಲ್ಲ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ. ಇವರು ನಮ್ಮ ಪರವಾಗಿಲ್ಲ ಹೇಳ್ತಾ ಇದ್ರಲ್ಲ ಯುವಕ, ಕೂಗಾಡ್ತಾ ಇದ್ದ, ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ. ಗಣಪತಿ ಮೆರವಣಿಗೆ